ನಮ್ಮ ಜೊತೆ ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಿನ್ನೆ ಆದಂತಹ ಪ್ರತಿಭಟನೆಗಳು ಅಂದರೆ ನೀವು ಸಹ ಕಾಂಗ್ರೆಸ್ ಕಚೇರಿ ಮುತ್ತಿಗೆ ಹಾಕುವಂಥ ಯತ್ನವನ್ನು ಮಾಡಿದ್ರಿ, ಕಾಂಗ್ರೆಸ್ ಅವರು ಸಹ ಬಿಜೆಪಿ ಕಚೇರಿ ಯತ್ನವನ್ನು ಮಾಡಿದರು, ಮುತ್ತಿಗೆ ಹಾಕುವಂಥ ಯತ್ನವನ್ನು. ಈ ಒಂದು ಸಂದರ್ಭದ ವೇಳೆ ನಿಮ್ಮ ಶಾಸಕರಂತಹ BP ಹರೀಶ್ ಅವರ ಮೇಲೆ ಮೊಟ್ಟೆಯಿಂದ ಹಲ್ಲೆ ಆಗಿರುವಂಥದ್ದು. ನೀವು ಸಹ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರಿ. ನಿಮ್ಮ ಮೇಲೆ ಯಾವ ರೀತಿಯಾದಂತಹ ಹಲ್ಲೆ ಆಗುವಂಥ ಪ್ರಯತ್ನ ಏನಾದರೂ ನಡೀತಾ ಅಂತ? ನಾನು ಆ್ಯಕ್ಚುಲಿ ಸನ್ಮಾನ್ಯ ಪ್ರತಿಪಕ್ಷ ನಾಯಕರಾದ ಅಶೋಕ್ ಅವ್ರ ಜೊತೆಯಲ್ಲಿ ಬಸ್ಸಲ್ಲಿದ್ದೀವಿ. ನಾವು ನಮ್ಮ ಬಸ್ಸು ಕಾಂಗ್ರೆಸ್ ಕಚೇರಿ ಮುಂದೆ ನಿಂತಿದ ತಕ್ಷಣ ತಾವು ನೋಡಿರಬೇಕು, ಸುಮಾರು ಒಂದೇ ಸಲ ಲಾಂಗು ಮಚ್ಚುಗಳು ದೊಣ್ಣೆಗಳನ್ನ ತೊಗೊಂಡು ಬಂದು ಬಸ್ ಮೇಲೆ ಹಲ್ಲೆ ಮಾಡಿದರು. ಅಶ್ವಥ್ ನಾರಾಯಣ ಅವರಿಗೆ ಕೈಗೆ ಒಂದಿಷ್ಟು ಏಟು ಬಿತ್ತು, ಮತ್ತು ನಮ್ಮ ಸುಮಾರು 2-3 ಶಾಸಕರುಗಳಿಗೆ ಏಟು ಬಿತ್ತು. ಎಲ್ಲ ತಾವು ನೋಡಿದ್ರಿ. ಬಸ್ಸನ್ನು ಹೇಗೆ ಹೊಡೆದರು ಅನ್ನೋದನ್ನು ಅಲ್ಲೆಲ್ಲ CC ಕ್ಯಾಮ್ರಾಗಳೆಲ್ಲ ಇದೆ. ಅದರಲ್ಲಿ ಅಶೋಕ್ ಅವರು ನಾವು ಇದ್ದೀವಿ. ನಾವು ಒಬ್ಬ ಅಡ್ವೊಕೇಟ್ ವೇಷದಲ್ಲಿರೋನು ಬಂದು ಅಶೋಕ್ ಅವ್ರ ಮೇಲೆ ಕೈ ಮಾಡಿಕೊಂಡಿದ್ದು, ಇದೆಲ್ಲವುದನ್ನು ಕೂಡ ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇವತ್ತು ಕಾಂಗ್ರೆಸ್ ಅವರು ರೌಡಿಸಮಿಂದ ಗುಂಡಾಯಿಸಮಿಂದ ಈ ರೀತಿ ಕಲ್ಲು ಕಟ್ಟಿಗೆಗಳು, ಇವತ್ತು ದೊಣ್ಣೆಗಳು ಮಚ್ಚುಗಳಿಂದ ಎದುರಿಸ್ತಾರನ್ನೋ ಪ್ರಯತ್ನ ಮಾಡಿದರೆ, ಇದೆಲ್ಲವುದನ್ನು ನೋಡ್ಕೊಂಡು ಬಂದಿರುವಂಥದ್ದೇ BJP ಪಕ್ಷ. ಇವ್ರನ್ನ ಇವತ್ತು ಸಂಪೂರ್ಣ ನೆಲೆ ಕಚ್ಚಿದ್ದಾರೆ. ಅವರು ಅವನೇ ನಮ್ಮ ಕರ್ನಾಟಕ, ತೆಲಂಗಾಣ 2-3 ಕಡೆ ಅವರು ಅಧಿಕಾರದಲ್ಲಿದ್ದಾರೆ. ಈ ಗೂಂಡಾ ಸಂಸ್ಕೃತಿಯಿಂದ ಕರ್ನಾಟಕದಿಂದ ಹಿಡಿದು ಇಡೀ ದೇಶದಲ್ಲಿ ಕಾಂಗ್ರೆಸ್ ಸಂಪೂರ್ಣ ನೆಲೆ ಕಚ್ಚೋದಂತೂ ಗ್ಯಾರಂಟಿ. ಈ ಗೂಂಡಾ ಸಂಸ್ಕೃತಿ ಈ ರೀತಿ ತೋರಿಸೋದಾಯಿತು ಅಂದರೆ, ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಇವರಿಗೆ ತಡ್ಕೊಳ್ಳೋಕ್ಕಾಗ್ದೇನೆ ಈ ರೀತಿ ದೆಹಲಿಯಿಂದ ಹಿಡಿದು ಕರ್ನಾಟಕದವರೆಗೂ ಕೂಡ ಒಂದು ಗೂಂಡಾ ಸಂಸ್ಕೃತಿಯನ್ನು ತೋರಿಸೋಂಥ ಒಂದು ಪ್ರಯತ್ನ ಅವ್ರೇನು ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಕಾಕ್ರೋಚ್ ಕಾಂಗ್ರೆಸ್ ಪಕ್ಷವಾಗಿ ಮಾರ್ಪಟ್ಟು ಇವತ್ತು ಇಡೀ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ. ದೇಶದ ಜನರು, ನಮ್ಮ ರಾಜ್ಯದ ಜನರು ಅವ್ರಿಗೆ ಸರಿಯಾದ ಬುದ್ಧಿ ಕಲಿಸ್ತಾರೆ. ಸರ್, ಜೊತೆಗೆ ನೀವು ಹೇಳಿದ್ರಿ ಲಾಂಗು ಮಚ್ಚುಗಳು ಸಹ ಇತ್ತ ಅನ್ನುವಂಥದ್ದು, ಯಾಕಂದರೆ ಪೈಪು ದೊಣ್ಣೆ ಮೊಟ್ಟೆಗಳಿತ್ತು ಅನ್ನೋಂಥದ್ದು ಕೇಳ್ಪಟ್ವಿ. ತಾವು ಅದಕ್ಕೆ CC ಕ್ಯಾಮ್ರಾಗಳ ಮೂಲಕ ತಾವು ನೋಡಿಬಿಟ್ರೆ, ಯಾಕೆಂದರೆ ಪಾಪ ಮೀಡಿಯಾದವ್ರು ನೀವು ಕೆಲವೊಂದು ಕಡೆ ಇದ್ದೀರಿ. ನಮ್ಮ ಬಸ್ ಬಂದು ಸ್ಟಾಪ್ ಆಯ್ತಲ್ಲ, ಅಲ್ಲಿ ನಿಮಗೆ ಗೊತ್ತಾಗಲಿಲ್ಲ. ಯಾಕೆಂದರೆ ನಮ್ಮನ್ನು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದರು. ಯಾವಾಗ ಬಸ್ಸಲ್ಲಿ ನಿಂತ್ಕೊಂಡು ಬಿಡ್ತು, ಇಮ್ಮಿಡಿಯೇಟಾಗಿ ನಿಮಗೆ ಲಾಂಗು ಮಚ್ಚುಗಳು, ಕೈಯಲ್ಲಿ ರಾಡ್ಸ್, ಐರನ್ ರಾಡ್ಸ್ ಇದ್ದಿದ್ದು. ನೀವು ಬೇಕಿದ್ರೆ ಅದೇ BMTC ಬಸ್ಸನ್ನು ತಾವು ನೋಡಿ, ಆ ಬಸ್ಸಿಗೆ ಕೂಡ ಕಂಪ್ಲೀಟ್ ಒಳಗಡೆ ಹೋಗಿರುತ್ತೆ ರಾಡ್ಗಳಿಂದ ಹೊಡೆದಿರೋದಕ್ಕೆ. ಮಾಮೂಲಿ ಕೈಯಿಂದ ಹೊಡೆದ್ರೆ ಏನಾಗಲ್ಲ ಸಲ್ಲು, ಅಷ್ಟು ಜೋರಾಗಿ ಇದು ಮಾಡಿದರು. ಅಶ್ವಥ್ ನಾರಾಯಣ ಅವ್ರು ಕೈ ಇಟ್ಟಿದ್ರಲ್ಲಿ ಅವ್ರ ಕೈಗೆ ಒಳ್ಳೆ ಏಟು ಬಿತ್ತು. ಅದಕ್ಕೆ ಅವ್ರು ನಿನ್ನೆ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ಗೂ ಬರ್ದೇನೆ ಅವರು ಮನೆಗೆ ಹೋಗ್ಬೇಕಾಯ್ತು. ಅದು ಸರ್, ಜೊತೆಗೆ BK ಹರಿಪ್ರಸಾದ್ ಅವರು ಹೇಳ್ತಾ ಇರುವಂಥದ್ದು, ಉದ್ದೇಶಪೂರ್ವಕವಾಗಿಯೇ KPCC ಕಚೇರಿ ಎದುರು ಬಂದಿದ್ದಾರೆ, ಡ್ರೈವರ್ಗೆ ಧಮಕಿ ಹಾಕಿ, ಜೊತೆಗೆ ಮೊಟ್ಟೆ ಹೊಡೆದಿದ್ದು ಸಹ ಮೊದಲು ಇವರೇ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ನೋಡಿ, ಅದಕ್ಕೆ ಮೀಡಿಯಾನೇ ಸಾಕ್ಷಿ. ಹರೀಶ್ ಅವ್ರ ಮೇಲೆ ಮೊಟ್ಟೆಯನ್ನು ಎಸೆದಿರೋದು, ಹೊಡೆದಿರೋವಂಥದ್ದು, ಫಿಸಿಕಲಾಗಿ ಹೊಡೆದಿರೋದು, ನಮ್ಮ ಬಸ್ ಮೇಲೆ ದಾಳಿ ಮಾಡಿರೋವಂಥದ್ದು ಎಲ್ಲ CC ಕ್ಯಾಮ್ರಾಗಳಲ್ಲಿ ರೆಕಾರ್ಡ್ ಆಗಿದೆ. ಅದಕ್ಕಿಂತ ಸಾಕ್ಷಿ ಇನ್ನೇನು ಬೇಕು ಹೇಳಿ ಸರ್? ನಿನ್ನೆ ನೀವು ಸಹ ಕಾಂಗ್ರೆಸ್ ವಿರುದ್ಧ ದೂರು ಕೊಟ್ಟರೆ, ನಂತರ ಕಾಂಗ್ರೆಸ್ ಅವರು ಸಹ BJP ವಿರುದ್ಧ ದೂರು ಕೊಟ್ಟಿರುವಂಥದ್ದು, ಅಂದರೆ ಅವ್ರು ತೆಗೆದುಕೊಂಡು ಬಂದಿದ್ದಂತಹ ಕಾರುಗಳನ್ನು ಪರಿಶೀಲನೆ ಮಾಡಬೇಕು ಅನ್ನುವಂತಹ ವಿಚಾರ. ಇವತ್ತು ಪೊಲೀಸ್ ಅವರು ನಮ್ಮ ವೆಹಿಕಲ್ಸ್ನು ಕೂಡ ಅವರು ಪರಿಶೀಲನೆ ಮಾಡಲಿ. ಸೊ ಇದಕ್ಕೆಲ್ಲ CC ಕ್ಯಾಮ್ರಾಗಳು ಮೀಡಿಯಾನೇ ಸಾಕ್ಷಿ ಅಷ್ಟೇ. ಇದಿಷ್ಟು ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.